18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಗೆ ಬಂದಿದ್ದ 11 ಮಂದಿ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಸ್ಟೇಡಿಯಂನಲ್ಲಿ ಪ್ರಾಣ ಉಳಿಸಿಕೊಳ್ಳೋಕೆ ಅಭಿಮಾನಿಗಳು ಒಬ್ಬರನ್ನೊಬ್ಬರು ತಳ್ಳಾಡಿದ್ದಾರೆ. ಈ ವೇಳೆ ನೂಕುನುಗ್ಗಲಿನ ಮಧ್ಯೆ 50ಕ್ಕೂ ಹೆಚ್ಚು ಜನ ನೆಲಕ್ಕೆ ಬಿದ್ದಿದ್ರು. ಇದರಲ್ಲಿ ಮಕ್ಕಳು, ಮಹಿಳೆಯರು, ಯುವತಿಯರು, ಯುವಕರು ಸೇರಿದಂತೆ 11ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಘಟನೆಯಲ್ಲಿ 27ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಸಂಜೆ ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನುಗ್ಗಿದ್ರು. ಸ್ಟೇಡಿಯಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಗೇಟ್ ಬಂದ್ ಮಾಡಲಾಗಿತ್ತು. ಈ ವೇಳೆ ಅಭಿಮಾನಿಗಳು ನೂಕುನುಗ್ಗಲು ಉಂಟು ಮಾಡಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಾಗ ಗೇಟ್ ನಂಬರ್ 7ರಲ್ಲಿ ಮೊದಲ ಕಾಲ್ತುಳಿತ ಸಂಭವಿಸಿದೆ. ಈ ವೇಳೆ ಸುಮಾರು 15ಕ್ಕೂ ಹೆಚ್ಚು ಜನ ಅಸ್ವಸ್ಥರಾದರು. ಏಕಾಏಕಿ ಎಲ್ಲರೂ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದ ಯಾವುದೇ ಭದ್ರತೆ ಕೂಡ ಇಲ್ಲದ ಕಾರಣ 100ರಿಂದ 200 ಜನರು ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟಿದ್ದಾರೆ. ಒಟ್ಟು 5 ಕಡೆಗಳಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅಂತ ಗೊತ್ತಾಗಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದ ದಿವ್ಯಾಶ್ರೀ ಕೂಡ ದುರ್ಮರಣರಾಗಿದ್ದಾರೆ. ನಿನ್ನೆ ಆರ್ಸಿಬಿ ಗೆಲುವು ಸಂಭ್ರಮಿಸಲು ದಿವ್ಯಾಶ್ರೀ ಅಪ್ಪ ಶಿವಕುಮಾರ್, ಅಮ್ಮ ಅಶ್ವಿನಿ ಜೊತೆ ಹೋಗಿದ್ರು. ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ದಿವ್ಯಾಶ್ರೀ ಓದ್ತಾ ಇದ್ರು. ಮಗಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದ ಶ್ರವಣ್ ಕೂಡ ಮೃತಪಟ್ಟಿದ್ದಾರೆ. ಶ್ರವಣ್ ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿ ಗ್ರಾಮದವರಾಗಿದ್ದು ಬೆಂಗಳೂರಿನ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ ಓದ್ತಾ ಇದ್ರು. ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿರುವ ಮೃತ ಶ್ರವಣ್ ಆರ್ಸಿಬಿ ಆಟಗಾರರನ್ನ ವೀಕ್ಷಣೆ ಮಾಡೋದಕ್ಕೆ ನಿನ್ನೆ ತೆರಳಿದ್ದ ವೇಳೆ ಕಾಲ್ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಹುಟ್ಟೂರು ಕುರುಮಹಳ್ಳಿ ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಪ್ರಕರಣ ಸಂಬಂಧ ಮಂಡ್ಯ ಜಿಲ್ಲೆಯ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾರೆ. ಮೃತ ಪೂರ್ಣಚಂದ್ರ ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ಸುದ್ದಿ ಕೇಳಿ ಪೂರ್ಣಚಂದ್ರರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ತಂಗಿಯ ಮಗ ಪೂರ್ಣಚಂದ್ರ ಅಂದ್ಬಿಟ್ಟು ರಾಯಸಮುದ್ರದವರು. ಅವ್ರಿಗೆ ಒಬ್ಬನೇ ಮಗ. ಬಟ್ ಸಿವಿಲ್ ಮಾಡಿಕೊಂಡು ಈಗ ಜಸ್ಟ್ 6 ತಿಂಗಳಾಗಿತ್ತು ಅವನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಇವತ್ತು ಅವನು ಒಂದು ಹುಡುಗಿ ನೋಡಿಕೊಂಡು ಈ ಫಂಕ್ಷನ್ಗೆ ಸಲುವಾಗಿ ಬಂದೆ. ಇವತ್ತು ಈ ಥರ ಕಾಲ್ತುಳಿತಕ್ಕೆ ಅಂತ ಮಾಹಿತಿ ಬರ್ತಾಯಿದೆ ನಮಗೆ. ಈ ಥರ ತೀರೋಗಿದ್ದಾನೆ ಅಂತವ. ಇವತ್ತೇ ಹೆಣ್ಣು ನೋಡಿದ್ದು ಅಲ್ಲಿ ಒಂದು ಪಾಂಡವಪುರದ ಹತ್ರ ಒಂದು ವಿಲೇಜು ಸರ್. ಇವತ್ತು ಹೋಗಿ ನೋಡ್ಕೊಂಡ್ಬಂದಿದ್ದೆ. ಅವನಿಗೆ 26 ವರ್ಷ ಇದೆ. ಈಗ ಹಾಸ್ಪಿಟಲ್ ನೋಡಿದ್ರೆ ಒಳಗಡೆ ಬಾಡಿ ಇಲ್ಲ. ಈಗ ವೈದ್ಯವಿಗೆ ಹೋಗಿ ನೋಡ್ತಾ ಇದ್ದೀವಿ. ವೈದ್ಯವಿಯಲ್ಲಿದೆ ಅಂತ ಹೇಳಿ. ಶಾಸಕ ಎಚ್.ಡಿ. ಮಂಜು ಭೇಟಿ ನೀಡಿ ಮೃತ ಪೂರ್ಣಚಂದ್ರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕುಣಿಗಲ್ ಮೂಲದ ಮನೋಜ್ ನೆನೆ ನಡೆದಂತ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಇತ್ತ ಬೌರಿಂಗ್ ಆಸ್ಪತ್ರೆಗೆ ಶಾಸಕ ರಂಗನಾಥ್ ದೌಡಾಯಿಸಿದ್ರು. ಮೃತ ಮನೋಜ್ ಕುಟುಂಬಸ್ಥರಿಗೆ ಶಾಸಕ ರಂಗನಾಥ್ ಸಾಂತ್ವನವನ್ನು ಹೇಳಿದ್ರು. ಯಲಹಂಕದಲ್ಲಿ ವಾಸವಿದ್ದ ಮನೋಜ್ ಖಾಸಗಿ ಕಾಲೇಜಿನಲ್ಲಿ BBA ಪದವಿ ವ್ಯಾಸಂಗವನ್ನು ಮಾಡ್ತಾ ಇದ್ದ. ಇನ್ನು ಹಾಸನ ಮೂಲದ ಭೂಮಿಕ್ ಕೂಡ ದುರ್ಘಟನೆಯಲ್ಲಿ ಅಸುನೀಗಿದ್ರು. ಹಾಸನ ಜಿಲ್ಲೆಯ ಕುಪ್ಪಗೋಡು ಮೂಲದ ಭೂಮಿಕ್ ವಿಜಯೋತ್ಸವ ನೋಡೋಕೆ ಅಂತ ಹೇಳಿ ಚಿನ್ನಸ್ವಾಮಿ ಬಳಿಯಲ್ಲಿ ಬಂದಿದ್ರು. ಅಲ್ಲಿ ನಡೆದಂತ ಕಾಲ್ತುಳಿತದಲ್ಲಿ ಸಾವಿಗೀಡಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಕಾಲ್ತುಳಿತದಲ್ಲಿ 11 ಮಂದಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಬೌರಿಂಗ್ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಜಿ. ಪರಮೇಶ್ವರ್ ಭೇಟಿ ನೀಡಿದ್ರು. ಈ ವೇಳೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇನ್ನು ಮೃತರ ಸಂಬಂಧಿಕರಿಗೆ ಸಾಂತ್ವನವನ್ನು ಹೇಳಿದ್ರು. ಇನ್ನು ಕಾಲ್ತುಳಿತ ದುರಂತದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 11 ಜನರ ಸಾವಾಗಿದೆ. ವಿಧಾನಸೌಧದ ಮುಂದೆ ಯಾವುದೇ ದುರಂತ ನಡೆದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ದುರಂತ ನಡೆದಿದೆ. ಸ್ಟೇಡಿಯಂನಲ್ಲಿ 35,000 ಜನ ಕೂರೋದಕ್ಕೆ ಆಸನಗಳಿವೆ. 2ರಿಂದ 3 ಲಕ್ಷ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬಂದಿದ್ರು. ಮೃತಪಟ್ಟ 11 ಜನರ ಕುಟುಂಬಕ್ಕೂ ತಲಾ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದರೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಅಂತ ಹೇಳಿದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರ ಪ್ರಾರ್ಥನೆ ಮಾಡ್ತಾರೆ.
ಅವರ ಕುಟುಂಬ ವರ್ಗದವರಿಗೆ ಬಹಳ ಜನ ಯುವಕ ಯುವತಿಯರು, ಕೆಲವರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ಅವರು ವಾರಸುದಾರರಿಗೆ, ಅವರ ಪೋಷಕರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣದ ಸಂಬಂಧ ನಿನ್ನೆ ಬೆಂಗಳೂರಿನ ವೈದೇಹಿ ಆಸ್ಪತ್ರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಇದೇ ವೇಳೆ ಮಾತನಾಡಿದ ಡಿಕೆಶಿ, ಬಿಜೆಪಿಯವರು ಹೆಣದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ, ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ, ತಪ್ಪಾಗಿದೆ, ನಾನು ಯಾರ ಮೇಲೂ ಕೂಡ ಬ್ಲೇಮ್ ಮಾಡಲ್ಲ, ಅನಾಹುತ ಆಗಿದೆ, ಈ ಘಟನೆಗೆ ಸಂಬಂಧಿಸಿ ನಾನು ಸಮರ್ಥನೆಯನ್ನ ಮಾಡೋದಿಲ್ಲ ಅಂದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಜನರು ಮೃತಪಟ್ಟಿದ್ದಾರೆ ಮತ್ತು 47 ಜನರು ಗಾಯಗೊಂಡಿದ್ದಾರೆ. ಆರ್ಸಿಬಿ ವಿಜಯ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಂಭವಿಸಿದ ಈ ಕಾಲ್ತುಳಿತ ಪ್ರಕರಣವನ್ನು ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ನೀಡಿ ಆದೇಶವನ್ನು ಹೊರಡಿಸಿದೆ. ಪ್ರಕರಣದ ವಿಚಾರಣಾಧಿಕಾರಿಯಾಗಿ ಜಿಲ್ಲಾಧಿಕಾರಿ ಜಗದೀಶ್ ಜಿ ಅವರನ್ನು ಸರ್ಕಾರ ನೇಮಕ ಮಾಡಿದೆ. ಕಾಲ್ತುಳಿತದ ಪ್ರಕರಣದ ಕುರಿತು ಮಾತನಾಡಿದ ಸಚಿವ ರಹೀಂ ಖಾನ್, ಇದು ತುಂಬಾ ದುಃಖದ ವಿಷಯ. ಅಧಿಕ ಜನ ಸೇರಿದ್ರಿಂದ ಈ ಕಾಲ್ತುಳಿತ ಸಂಭವಿಸಿದೆ. ಈ ಘಟನೆಯಲ್ಲಿ ಸರ್ಕಾರದ ವೈಫಲ್ಯ ಇಲ್ಲ. ಮೃತರ ಕುಟುಂಬಸ್ಥರಿಗೆ ಸರ್ಕಾರ ಸಹಾಯ ಮಾಡುತ್ತೆ ಎಂದರು. ದುಃಖ ವಿಷಯ ಇದೆ, ತುಂಬಾ ದುಃಖ ಇದೆ. ಏನು ಈ ತರ ಸಡನ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಆದರೂ ಪಬ್ಲಿಕ್ ಕಂಟ್ರೋಲ್ ಆಗಿಲ್ಲ. ಸುಮಾರು ಯುವಕರು ಬಂದು ಎಲ್ಲ ಮುರಿದು ಒಬ್ಬರೊಬ್ಬರ ಮೇಲೆ ಹೋಗ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಇಂಕ್ವೈರಿ ಮಾಡಲಿಕ್ಕೆ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಆ ಥರ ಇಲ್ಲ. ಈಗ ಸಡನ್ಲಿ ಪಬ್ಲಿಕ್ ಜಾಸ್ತಿ ಬಂದ್ಬಿಟ್ರು. ಅದ್ರಿಗೆ ಸರ್ಕಾರದ ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಆದರೂ ಇದು ಇಂಕ್ವೈರಿ ರಿಪೋರ್ಟ್ ಬರ್ತದೆ. ಮುಖ್ಯಮಂತ್ರಿಗೆ ಜೊತೆಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿಯೇ ಅನೌನ್ಸ್ ಮಾಡ್ತಾರಂತ 100% ಅವರಿಗೆ ಸಹಾಯ ಮಾಡ್ತಾರೆ. ಇನ್ನು ಸಂಭ್ರಮಾಚರಣೆ ವೇಳೆ ಭಾರೀ ದುರಂತ ಸಂಭವಿಸಿದ್ದು ಸಿಎಂ ಗರಂ ಆಗಿದ್ದಾರೆ. ಘಟನೆಯಲ್ಲಿ ಪೊಲೀಸರ ವೈಫಲ್ಯ ಕಾಣ್ತಾ ಇದೆ. ಲಕ್ಷಾಂತರ ಜನ ಸೇರುವಂತಹ ಕಾರ್ಯಕ್ರಮಕ್ಕೆ ಸರಿಯಾಗಿ ಭದ್ರತಾ ವ್ಯವಸ್ಥೆ ಮಾಡಿಲ್ಲ. ಯಾಕೆ, ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸಿದೆ? ಇನ್ನು ಕ್ರೀಡಾಂಗಣದ ಬಳಿ ಹೆಚ್ಚಿನ ಸಂಖ್ಯೆಯ ಆಂಬ್ಯುಲೆನ್ಸ್ಗಳು ಯಾಕೆ ಇರಲಿಲ್ಲ? ಎಲ್ಲಾ ವಿಚಾರವಾಗಿ ಕಂಪ್ಲೀಟ್ ವರದಿ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿದ್ದು, ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿತ್ತು. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡದೆ ಸರಿಯಾಗಿ ಭದ್ರತೆ ಒದಗಿಸಿ ಆ ಬಳಿಕ ಕಾರ್ಯಕ್ರಮ ಮಾಡಿದರೆ ಒಳ್ಳೆಯದಾಗ್ತಿತ್ತು. ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ. ಅಮಾಯಕರ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿದ್ದು, ವಿಜಯೋತ್ಸವದಲ್ಲಿ 11 ಜನ ಅಮಾಯಕರು ಕಾಲ್ತುಳಿತಕ್ಕೆ ಸಿಕ್ಕಿ ಪ್ರಾಣ ಕಳೆದುಕೊಂಡಿರುವುದು ಬಹಳ ನೋವಾಗಿದೆ. ಅಪಾರ ಜನಸಂಖ್ಯೆ ಸೇರುವ ಮುನ್ಸೂಚನೆ ಇದ್ದರೂ ಸಹ ಭದ್ರತಾ ವ್ಯವಸ್ಥೆಯನ್ನ ಯಾಕೆ ಮಾಡಿಕೊಂಡಿರಲಿಲ್ಲ? ಸರ್ಕಾರದ ಭದ್ರತಾ ಲೋಪದಿಂದಲೇ ಈ ಸಾವಾಗಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಪೊಲೀಸರನ್ನ ಬ್ಲೇಮ್ ಮಾಡುವುದಿಲ್ಲ ಎಂದು ಹೇಳಿಕೊಂಡು ಸಮರ್ಥನೆಯನ್ನ ಮಾಡ್ತಿದ್ದಾರೆ. ಈ ವೈಫಲ್ಯವನ್ನ ಹೊರಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಹಾಕುಂಭದಲ್ಲಿ ಕಾಲ್ತುಳಿತ ಆಗಿರಲಿಲ್ವಾ ಎಂದಿದ್ದ ಸಿಎಂ ಹೇಳಿಕೆಗೆ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೂ ಈ ದುರಂತಕ್ಕೂ ಹೋಲಿಕೆ ಬೇಡ, ಹೋಲಿಕೆ ಮಾಡದಂತೆ ನಾನು ಸಲಹೆ ಕೊಡ್ತೀನಿ. ಇದು ಸರ್ಕಾರದ ವೈಫಲ್ಯ ಅಂತೇಳಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತದಿಂದ ನಡೆದ ಅವಘಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಮೋದಿ, ಬೆಂಗಳೂರಲ್ಲಿ ನಡೆದಿರುವುದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. ಈ ದುರಂತದಲ್ಲಿ ಹಲವರು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಕನಿಕರವಿದೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಬರ್ಕೊಂಡಿದ್ದಾರೆ. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣದ ಕುರಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಘಾತ ವ್ಯಕ್ತಪಡಿಸಿದ್ದಾರೆ. ಜವಾಬ್ದಾರಿಯುತ ಸಂಭ್ರಮಾಚರಣೆಯನ್ನ ಮರೆಯಬಾರದು. ಸಂಭ್ರಮಾಚರಣೆ ವೇಳೆ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇತ್ತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸುವೆ. ಮೃತರ ಕುಟುಂಬಗಳಿಗೆ ನನ್ನ ಹೃದಯ ಮಿಡಿಯುತ್ತದೆ ಎಂದಿದ್ದಾರೆ. ಬೆಂಗಳೂರಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದ 11 ಮಂದಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಘಟನೆ ಆಗಬಾರದಿತ್ತು, ಆದರೆ ಆಗಿದೆ. ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ಗೆ ಮಾಹಿತಿ ಸಿಕ್ಕಿಲ್ಲ ಅನಿಸುತ್ತೆ. ಜನರು ಹುಚ್ಚರ ರೀತಿ ಆಡುವುದನ್ನು ಬಿಡಬೇಕು. ಸಣ್ಣ ಮಕ್ಕಳನ್ನ ಯಾಕೆ ಕರೆದುಕೊಂಡು ಹೋದ್ರು ಅಂತ ಪ್ರಶ್ನಿಸಿದ್ದಾರೆ.
ಇನ್ನು ಬೆಂಗಳೂರಲ್ಲಿ ಕಾಲ್ತುಳಿತಕ್ಕೆ ಆರ್ಸಿಬಿ ಅಭಿಮಾನಿಗಳು ದುರ್ಮರಣ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಶೋಕಾಚರಣೆಯನ್ನ ಮಾಡಲಾಗಿದೆ. ಕೆಬಿ ಬಡಾವಣೆಯಲ್ಲಿ ಬ್ಯಾನರ್ ಹಾಗೂ ಕ್ಯಾಂಡಲ್ ಹಿಡಿದು ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ದುರ್ಘಟನೆ ಸಂಭವಿಸಿದ್ದಕ್ಕೆ ಅಭಿಮಾನಿಗಳು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ ನಿನ್ನೆ ವಿಧಾನಸೌಧದ ಮುಂದೆಯೂ ಕೂಡ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಕೆಲವರು ಹೈಕೋರ್ಟ್ ಮೇಲೆಯೂ ಹತ್ತಿ ನಿಂತಿದ್ರು. ಆರ್ಸಿಬಿ ಫ್ಯಾನ್ಸ್ ಜೈ ಆರ್ಸಿಬಿ ಅನ್ನುವಂತಹ ಕೂಗಂತೂ ಮುಗಿಲು ಮುಟ್ಟಿತ್ತು. ಈ ವೇಳೆ ಎಲ್ಲ ಆಟಗಾರರಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಲಾಗಿತ್ತು. ಐಪಿಎಲ್ ಆಟಗಾರರನ್ನು ನೋಡೋದಕ್ಕೆ ಅಭಿಮಾನಿಗಳ ಸಾಗರವೇ ಸೇರಿತು. ದುರಂತದ ಬಳಿಕ ಕಾರ್ಯಕ್ರಮ ರದ್ದು ಮಾಡಿ ಅಭಿಮಾನಿಗಳನ್ನ ವಾಪಸ್ ಕಳಿಸಲಾಯಿತು. ನಿನ್ನೆ ಅತಿ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ 8.7 ಲಕ್ಷ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ.